ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅಪ್ಲೈಡ್ ಫಿಸಿಕ್ಸ್ ಫಾರ್ ಸಿವಿಲ್ ಸ್ಟ್ರೀಮ್ ಅಥವಾ CV ಸ್ಟ್ರೀಮ್ VTU ಸಿಲೆಬಸ್. ಸೊ ದಿಸ್ ಈಸ್ ಸೆಕೆಂಡ್ ವಿಡಿಯೋ ಇನ್ ದಿಸ್ ಸೀರೀಸ್. Yesterday I already uploaded one video. In that video I discussed about the fundamentals of oscillations. ಆಸಿಲೇಷನ್ ಅಂದರೆ ಏನು, ಆಸಿಲೇಷನ್ಗೂ ವೈಬ್ರೇಷನ್ಗೂ ಏನು ಡಿಫ್ರೆನ್ಸು, ಮತ್ತು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಏನು, ಇದನ್ನು ನಾನು ಡಿಸ್ಕಸ್ ಮಾಡಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಒಂದು ಈಕ್ವೇಷನನ್ನು ಡಿರೈವ್ ಮಾಡಿದ್ವಿ. ದಟ್ ಈಕ್ವೇಷನ್ ಈಸ್ ಇನ್ ದಿಸ್ ಫಾರಮ್: d²x ಡಿವೈಡೆಡ್ ಬೈ dt² ಪ್ಲಸ್ ω²x ಈಸ್ ಈಕ್ವಲ್ ಟು 0. ಇದನ್ನು ವೈನಲ್ಲೂ ಕೂಡ ಬರೀತಾರೆ ಅಂತ ಹೇಳಿದ್ದೀನಿ. d²y/dt² ಪ್ಲಸ್ ω²y ಈಸ್ ಈಕ್ವಲ್ ಟು 0. ಸೊ ಹಿಯರ್ ಆನ್ವರ್ಡ್ಸ್ ಮೋಸ್ಟ್ಲಿ ಐ ವಿಲ್ ಯೂಸ್ ದಿಸ್ ಈಕ್ವೇಷನ್. ಓಕೆ, for these equations the solution is x is equal to a sin omega t, suppose if you write in x, or y is equal to a sin omega t, suppose if you write in y. Okay, well now x or y is nothing but the displacement of the oscillating body from its equilibrium position. This is equilibrium position. ಇವಾಗ ನೀವು ಇದನ್ನು ಇಲ್ಲಿಗೆ ಎಳೆದು ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಅವಾಗ ಇಟ್ ವಿಲ್ ಆಸಿಲೇಟ್ ಬಿಟ್ವೀನ್ ದೀಸ್ ಟು ಎಂಡ್ಸ್. ಸೊ ಪೆಂಡ್ಯುಲಮ್ ಇಲ್ಲಿದ್ದಾಗ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್, ಪೆಂಡ್ಯುಲಮ್ ಇಲ್ಲಿದ್ದಾಗ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಅದೇ ಮ್ಯಾಕ್ಸಿಮಮ್ ಆಯಿತು ಅಂದರೆ ಅದನ್ನು ಆಂಪ್ಲಿಟ್ಯೂಡ್. ಈ ಥರ ಎಲ್ಲ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಅದೇ ಥರ ಆ ಕಡೆ ಸೈಡಲ್ಲೂ ಕೂಡ ವೆನ್ ದ ಪೆಂಡ್ಯುಲಮ್ ಈಸ್ ಹಿಯರ್ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ವೆನ್ ದ ಪೆಂಡ್ಯುಲಮ್ ಈಸ್ ಹಿಯರ್ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಸಿಮಿಲರ್ಲಿ ವೆನ್ ದ ಪೆಂಡ್ಯುಲಮ್ ಈಸ್ ಹಿಯರ್ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ನಾವು ಇಫ್ ಐ ಟೇಕ್ ಎಕ್ಸ್ ಆ್ಯಂಡ್ ಡಿಫ್ರೆನ್ಶಿಯೇಟ್, that gives you velocity, that is dx/dt is equal to a omega cos omega t. ಇದನ್ನು ನಾನು ನೆನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ when the velocity is maximum, when the velocity is minimum ಅಂತ ಕೂಡ ಹೇಳಿದ್ದೀನಿ. v is equal to a omega cos omega t. ಇದನ್ನು ನಾನು v is equal to omega into root of a² minus x² ಅಥವಾ v is equal to omega into root of a² minus y² ಯಾವ್ದು ಬೇಕಾದ್ರೂ ಬರಿಬೋದು. ಇನ್ಮೇಲೆ ನಾನು ಪದೇ ಪದೇ x and y ಅಂತ ಎರಡೆರಡು ಸತಿ ಬರೆಯೋದಿಲ್ಲ. ಐ ವಿಲ್ ಸ್ಟಿಕ್ ಆನ್ ಟು y because in future derivations also I make use of this equation, so I will stick on to y. ಓಕೆ, ಇದು ವೆಲಾಸಿಟಿಗಾಯಿತು. v is equal to maximum at equilibrium position, that is x equal to 0 ಅಥವಾ at y equal to 0 equilibrium position. v is equal to 0 at extreme position, that is when x is equal to a ಅಥವಾ y is equal to a ಅಂತ ಕೂಡ ನೆನ್ನೆ ಹೇಳಿದ್ದೀನಿ. ಸೊ ಈ ಪಾಯಿಂಟಲ್ಲಿದ್ದಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಈ ಪಾಯಿಂಟಲ್ಲಿದ್ದಾಗ ವೆಲಾಸಿಟಿ ಮಿನಿಮಮ್ ಇರುತ್ತೆ. ಓಕೆ, ಇದು ವೆಲಾಸಿಟಿ ಆಯಿತು. ನೌ ವಿ ಶಲ್ ಕಂಟಿನ್ಯೂ ವಿತ್ ದಿ ಆಕ್ಸಿಲರೇಷನ್. ಸೊ ಆಕ್ಸಿಲರೇಷನ್ ಬೇಕು ಅಂತಂದರೆ ಈ ಸೊಲ್ಯೂಷನನ್ನು ನಾವು ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಇಟ್ ಟ್ವೈಸ್. ಸೊ ದಟ್ ಮೀನ್ಸ್ dx/dt ಅಥವಾ dy/dt ಆಲ್ರೆಡಿ ನೋನ್. dy/dt is equal to a omega cos omega t. This is velocity. You differentiate once again, d²y/dt² is equal to minus a omega² sin omega t. ಯಾಕೆ ಸರ್ ಮೈನಸ್ ಬಂತು? ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಈಸ್ ಮೈನಸ್ sin omega t and differentiation of omega t is once again omega. So therefore omega into omega, omega² ಆಯಿತು. This is a very simple differentiation. So d²y/dt² is your acceleration, that is equal to minus a omega² sin omega t. ಸ್ವಲ್ಪ ಗಮನಿಸಿ, a sin omega t, a sin omega t is already there as y, therefore I can write it as a is equal to acceleration is equal to minus a ಬರೋದಿಲ್ಲ, a ಅದ್ರ ಜೊತೆ ಮರ್ಜ್ ಮಾಡಿಬಿಡ್ತೀನಿ, omega², ಓಕೆ, omega² into y. This is acceleration. So ಗಮನಿಸಿ, ನೆಗೆಟಿವ್ ಸೈನ್ ಇರೋದ್ರಿಂದ we can say acceleration is directly proportional to minus y. y stands for displacement and the displacement is like this.
and acceleration is opposite to the direction of the displacement. That means when the pendulum is coming this side, acceleration is acting this side. Similarly, when the pendulum is going that side, acceleration is acting this side. ಇದನ್ನ ನಾನು ಡೆಫಿನೇಷನ್ ಆಗಿ ಬಳಸಿದ್ದೀನಿ. ಸೊ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಕ್ಸಲರೇಷನ್ ಈಸ್ ಆಲ್ವೇಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಆ ಮೀನಿಂಗು ನಮಗೆ ಈ ಡೆರಿವೇಷನ್ ಅಲ್ಲೂ ಕೂಡ ಬಂದಿದೆ. ಸೊ ಎ ಪ್ರಪೋರ್ಷನಲ್ ಟು -y. ಈಗ ಎಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ನೋಡೋಣ. ಎ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್. ಓಕೆ, ಯಾವಾಗ ವೆನ್ y ಈಸ್ ಈಕ್ವಲ್ ಟು ಎ ಅಂದರೆ ಆಂಪ್ಲಿಟ್ಯೂಡ್ಗೆ ಈಕ್ವಲ್ ಆದಾಗ, ದೇರ್ ಫೋರ್ ಎ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು -ω² ಎ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸು ಎ ಈಸ್ ಈಕ್ವಲ್ ಟು ಮಿನಿಮಮ್ ವೆನ್ y is equal to 0. That means a minimum is equal to 0. ಗೊತ್ತಾಯ್ತಾ? ಸೊ ಮ್ಯಾಕ್ಸಿಮಮ್ ಆಕ್ಸಲರೇಷನ್, ಮಿನಿಮಮ್ ಆಕ್ಸಲರೇಷನ್. ಈಗ ಪೆಂಡ್ಯುಲಮ್ ಕಡೆ ಬರೋಣ. ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ವೆನ್ y is equal to a ಆದಾಗ, ಅಂದರೆ ಪೆಂಡ್ಯುಲಮ್ಮು ಈಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಇಲ್ಲಿಗೆ ಬಂದಾಗ, ಅಂದರೆ ಎಕ್ಸ್ಟ್ರೀಮ್ ಎಂಡಿಗೆ ಬಂದಾಗ. ವೆನ್ ದಿ ಆಕ್ಸಲರೇಷನ್ ಈಸ್ 0, ವೆನ್ y is equal to 0, ಅಂದರೆ ವೆನ್ ದ ಪೆಂಡ್ಯುಲಮ್ ಈಸ್ ಅಟ್ ಈಕ್ವಿಲಿಬ್ರಿಯಂ ಪೊಸಿಷನ್. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಆದರೆ ಆಕ್ಸಲರೇಷನ್ 0 ಇರುತ್ತೆ. ಅದೇ ಎಕ್ಸ್ಟ್ರೀಮ್ ಎಂಡಲ್ಲಿ ವೆಲಾಸಿಟಿ 0 ಇರುತ್ತೆ, ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ನೋಡಿ ಗಮನಿಸಿ, ವೆನ್ y is equal to 0, velocity is maximum. When y is equal to 0, acceleration is minimum. Similarly, when y is equal to a, velocity is 0. When y is equal to a, velocity is maximum. ಅರ್ಥ ಆಯ್ತಾ? ಅಂದರೆ ಎಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಿರುತ್ತೋ ಅಲ್ಲಿ ಆಕ್ಸಲರೇಷನ್ ಮಿನಿಮಮ್ ಇರುತ್ತೆ. ಅಂಡ್ ಉಲ್ಟಾ, ವೆನ್ ವೆಲಾಸಿಟಿ ಇಸ್ 0, ಆಕ್ಸಲರೇಷನ್ ಈಸ್ ಮ್ಯಾಕ್ಸಿಮಮ್. ಡಿ ಯು ಅಂಡರ್ಸ್ಟ್ಯಾಂಡ್? ಸೊ ಇಷ್ಟು ಹೇಳಿದ ಮೇಲೆ ಇನ್ನೊಂದು ಪಾಯಿಂಟನ್ನು ಹೇಳಿಬಿಡ್ತೀನಿ ರಿಗಾರ್ಡಿಂಗ್ ಕೈನೆಟಿಕ್ ಎನರ್ಜಿ. ಈಗ ಪೆಂಡ್ಯುಲಮ್ಮು ಈ ರೀತಿ ಆಸಿಲೇಟ್ ಆಗ್ತಾ ಇತ್ತು, ಇಲ್ಲಿಂದ ಇಲ್ಲಿಗೆ ಬಂದಿದೆ, ಆಮೇಲೆ ಇಲ್ಲಿಗೆ ಬರುತ್ತೆ. ಈ ಜಾಗದಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್, ಇಲ್ಲಿ ವೆಲಾಸಿಟಿ ಮಿನಿಮಮ್ ಇರೋದ್ರಿಂದ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಈ ಜಾಗದಲ್ಲಿ ಕೈನೆಟಿಕ್ ಎನರ್ಜಿ ಬಂದು 12 mv². ಅದು ಇಲ್ಲಿಗೆ ಬಂದಾಗ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ 12 mv². ಮತ್ತೆ ಇಲ್ಲಿಗೆ ಬಂದಾಗ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ this extreme end to this extreme end. So at this point kinetic energy 0, keeps increasing, becomes maximum, again keeps on decreasing, becomes minimum. So on the body oscillate ಆಗಬೇಕಾದ್ರೆ here it is kinetic energy is minimum, it is maximum, again minimum, maximum. ಆಮೇಲೆ ಕೈನೆಟಿಕ್ ಎನರ್ಜಿ 0 ಆದಮೇಲೆ ನೆಕ್ಸ್ಟ್ ಇನ್ನೊಂದು ಎನರ್ಜಿ ಯಾವುದು ಹೇಳಿ? ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್, ಕೈನೆಟಿಕ್ ಎನರ್ಜಿ ಮಿನಿಮಮ್. ಹಾಗೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಇವೆಲ್ಲ ನೀವು PUCನಲ್ಲಿ ಓದಿರ್ತಕ್ಕಂಥದ್ದು. ಸೊ ಎಕ್ಸ್ಟ್ರೀಮ್ ಎಂಡ್ಗಳಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಕೈನೆಟಿಕ್ ಟು ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಟು ಕೈನೆಟಿಕ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳಿ ನೌ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ದಟ್ ಈಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂಡ್ definition of spring constant, significance of spring constant and types of springs and combination of springs. ಸೊ ಅದಕ್ಕೆ ಮೊದಲನೇದಾಗಿ ಹುಕ್ಸ್ ಲಾನ ಮತ್ತೆ ಬರಿತೀನಿ. ಹುಕ್ಸ್ ಲಾನ ಕೇಳ್ಬೋದು, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹುಕ್ಸ್ ಲಾ ಅಂಡ್ ಹೆನ್ಸ್ ಡಿಫೈನ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಹುಕ್ಸ್ ಲಾ ಏನು ಹೇಳುತ್ತೆ? ಈಗ ನಾನು ಸ್ಪ್ರಿಂಗನ್ನೇ ಎಕ್ಸಾಂಪಲ್ ಆಗಿ ತಗೋತೀನಿ. ಇದು ಸ್ಪ್ರಿಂಗ್, ಇದಕ್ಕೆ ಒಂದು ಲೋಡನ್ನು ಅಟ್ಯಾಚ್ ಮಾಡಿದ್ದೀರಾ, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ನು. ಈಗ ಇದನ್ನು ಕೆಳಗಡೆ ಎಳೆದು ಬಿಟ್ರಿ ಎತ್ಕೊಳ್ಳಿ, ಇಲ್ಲಿ ತನಕ ಎಳೆದಿದ್ದೀರಾ ವೆಯ್ಟ್. ಸೊ ಇದನ್ನು ಒಂದಷ್ಟು ದೂರ ಎಳೆದುಬಿಟ್ಟು ನೀವು ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಓಕೆ, so let us say you have displaced it to this position through a distance of y and then release, then it keeps on moving up and down, up and down. So now when you pull it and release in the spring, there arises a force called restoring force, and that restoring force is responsible for keeping the body in oscillation. According to Hooke, that restoring force is directly proportional to displacement. When the body is not displaced, ille iddaga, there is no question of restoring. When you pull it little bit, small amount of restoring force comes in the spring. If you pull it too much, so equally corresponding amount of force comes in the spring. So ಎಷ್ಟು ಎಳಿತಾ ಹೋಗ್ತಿರೋ ಅಷ್ಟಷ್ಟು
ಫೋರ್ಸು ಈ ಸ್ಪ್ರಿಂಗಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ಜಾಸ್ತಿ ಎಳೆದ್ರೆ ಅಂದರೆ ಜಾಸ್ತಿ ರೀಸ್ಟೋರಿಂಗ್ ಫೋರ್ಸ್, ಕಡಿಮೆ ಎಳೆದ್ರೆ ಅಂದರೆ ಕಡಿಮೆ ರೀಸ್ಟೋರಿಂಗ್ ಫೋರ್ಸ್, ಎಳಿಲೇ ಇಲ್ಲ ಅಂತಂದರೆ there is no restoring force. So therefore according to Hooke force is directly proportional to Y. ಆಮೇಲೆ ಈ ರೀಸ್ಟೋರಿಂಗ್ ಫೋರ್ಸ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ನೀವು ಕೆಳಗಡೆ ಹೇಳಿದಾಗ ಮೇಲಕ್ಕೆ ಆ್ಯಕ್ಟ್ ಮಾಡುತ್ತೆ, ಮೇಲಕ್ಕೆ ಹೋದಾಗ ಕೆಳಗಡೆಗೆ ಆ್ಯಕ್ಟ್ ಮಾಡುತ್ತೆ. ಸೊ ರೀಸ್ಟೋರಿಂಗ್ ಫೋರ್ಸ್ is always opposite to the displacement. Therefore that also you can consider. So restoring force is proportional to minus y. This is Hooke's law. So statement according to Hooke, the restoring force developed in the system is directly proportional to displacement of the oscillating body and acting in the opposite direction to the displacement. ಅಷ್ಟು ಬರೆದು ಬಿಟ್ಟು ಈ ಈಕ್ವೇಷನ್ ಅನ್ನು ಬರೀರಿ. ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ F is equal to minus k into y ಅಥವಾ x. ನೆನ್ನೆಲ್ಲ x ಅಂತ ಬರೆದಿದ್ದೀನಿ, doesn't make any difference. Where k is a constant called stiffness constant. 2-3 ಹೆಸರಿದೆ ಇದಕ್ಕೆ. ಸ್ಟಿಫ್ನೆಸ್ ಕಾನ್ಸ್ಟೆಂಟ್, ಫೋರ್ಸ್ ಕಾನ್ಸ್ಟೆಂಟ್, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಲ್ಲನೂ ಒಂದೇನೆ. ಸ್ಟಿಫ್ನೆಸ್ ಕಾನ್ಸ್ಟೆಂಟ್, force constant, spring constant, and that force constant or spring constant K is given by F divided by Y, and of course we are talking only about the magnitude, therefore you can leave the negative sign. So it is nothing but force per unit displacement, and the SI unit is Newton per meter. So define stiffness constant, mention the SI unit andre ishte bariri. Stiffness constant or force constant or spring constant is defined as the force, restoring force per unit displacement. It is given by F divided by Y and the SI unit is Newton per meter. ಸರಿ ಸರ್, ಅದೇ ಡೆಫಿನೇಷನ್ ಆಯಿತು. ಏನೋ ಸಿಗ್ನಿಫಿಕೆನ್ಸ್ ಅಂದ್ರಲ್ಲ, ವಾಟ್ ಆ್ಯಕ್ಚುಲಿ ದ ಸಿಗ್ನಿಫಿಕೆನ್ಸ್ ಈಸ್, ಏನನ್ನು ಸಿಗ್ನಿಫೈ ಮಾಡುತ್ತೆ? ವೆರಿ ಗುಡ್ ಕ್ವಶನ್. ಇದನ್ನು ಕೇಳ್ತಾರೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ. ಈಗ ಒಂದು ಸ್ಪ್ರಿಂಗ್ ಇದೆ, ಆ ಸ್ಪ್ರಿಂಗಿಗೆ ನಾನು ಲೋಡನ್ನು ಹಾಕಿ ಎಳಿತೀನಿ, ಅಂದರೆ ಫೋರ್ಸನ್ನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ನೋಡಿ ಇಷ್ಟು ಉದ್ದ ಇತ್ತಲ್ವ ಸ್ಪ್ರಿಂಗು, ಅದು ಎಷ್ಟು ಸ್ಟ್ರೆಚ್ ಆಗುತ್ತೆ, ಇಷ್ಟು ಸ್ಟ್ರೆಚ್ ಆಗುತ್ತಾ ಅಥವಾ ಇಷ್ಟು ಸ್ಟ್ರೆಚ್ ಆಗುತ್ತಾ ಅಥವಾ ಎಷ್ಟು ಸ್ಟ್ರೆಚ್ ಆಗುತ್ತೆ, ಅಂದರೆ ಎಷ್ಟು ಡಿಫಾರ್ಮ್ ಆಗುತ್ತೆ, ಎಷ್ಟು ಎಲಾಂಗೇಟ್ ಆಗುತ್ತೆ ಅಥವಾ ಎಷ್ಟು ಕಂಪ್ರೆಸ್ ಆಗುತ್ತೆ ಅನ್ನೋದನ್ನು ಮೆಷರ್ ಮಾಡೋದೇ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಈಗ ನಾನು ಅಪ್ಲೈ ಮಾಡಿರೋ ಫೋರ್ಸಿಗೆ ತುಂಬಾ ಡಿಫಾರ್ಮ್ ಆದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಲೆಸ್ ಅಂತ, ಅಥವಾ ಅಪ್ಲೈ ಮಾಡಿರೋ ಫೋರ್ಸ್ಗೆ ಸ್ವಲ್ಪ ಡಿಫಾರ್ಮ್ ಆದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಮೋರ್ ಅಂತ, ಅಥವಾ ಕಾನ್ವರ್ಸ್ಲಿ ಈಗ ಯಾವುದೋ ಒಂದು ಸ್ಪ್ರಿಂಗ್, 2 ಸ್ಪ್ರಿಂಗ್ ಇದೆ ಅಂತ ಇಟ್ಕೊಳ್ಳೋಣ. ಇದು ಒಂದು ಸ್ಪ್ರಿಂಗು, ಇದು ಒಂದು ಸ್ಪ್ರಿಂಗು, ಇನ್ನೊಂದು ಸ್ಪ್ರಿಂಗನ್ನು ಬೇರೆ ಕಲರ್ನಲ್ಲಿ ಬರಿತೀನಿ. ಇದು ಇನ್ನೊಂದು ಸ್ಪ್ರಿಂಗು, ಆಯಿತಾ? ಬೇರೆ ಬೇರೆ ಮೆಟೀರಿಯಲ್ನಲ್ಲಿ ಮಾಡಿರೋ ಒಂದೇ ಲೆಂತ್ ಇರ್ತಕ್ಕಂಥ ಸ್ಪ್ರಿಂಗ್ಗಳು. ಈಗ 2 ಸ್ಪ್ರಿಂಗ್ಗಳನ್ನು ನಾನು 1 ಸೆಂಟಿಮೀಟರ್ ಸ್ಟ್ರೆಚ್ ಮಾಡಬೇಕು. 1 ಸೆಂಟಿಮೀಟರ್ ಸ್ಟ್ರೆಚ್ ಮಾಡಬೇಕಂದ್ರೆ ಇಷ್ಟು ಸ್ಟ್ರೆಚ್ ಮಾಡಬೇಕು, 1 ಸೆಂಟಿಮೀಟರ್. ಇದನ್ನು ಅಷ್ಟೇ 1 ಸೆಂಟಿಮೀಟರ್ ಸ್ಟ್ರೆಚ್ ಮಾಡಬೇಕು ನಾನು. ಸೊ ಅಂದರೆ ಇಲ್ಲಿರೋ ಸ್ಪ್ರಿಂಗನ್ನು ನಾನು ಇಷ್ಟು ಸ್ಟ್ರೆಚ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ಸೋ 1 ಸೆಂಟಿಮೀಟರ್. ಸೊ ಫಸ್ಟ್ ಸ್ಪ್ರಿಂಗನ್ನು ಸೆಕೆಂಡ್ ಸ್ಪ್ರಿಂಗನ್ನು 1 ಸೆಂಟಿಮೀಟರ್ ಸ್ಟ್ರೆಚ್ ಮಾಡಬೇಕಂದ್ರೆ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡಬೇಕು ಅನ್ನೋದು ಪ್ರಶ್ನೆ. ಈಗ ಇದಕ್ಕೆ ನಾನು ಅಪ್ಲೈ ಮಾಡಬೇಕಾಗಿರೋ ಫೋರ್ಸು 100 ನ್ಯೂಟನ್ ಅಂತ ಇಟ್ಕೊಳ್ಳೋಣ. ಇದಕ್ಕೆ ನಾನು ಅಪ್ಲೈ ಮಾಡಬೇಕಿರೋ ಫೋರ್ಸು 1 ನ್ಯೂಟನ್ ಅಂತ ಇಟ್ಕೊಳ್ಳೋಣ. ಅಂದರೆ ಒಂದೇ ನ್ಯೂಟನ್ಗೆ 1 ಸೆಂಟಿಮೀಟರ್ ಸ್ಟ್ರೆಚ್ ಆಯಿತು. ಅದು ಇದು 100 ಹಾಕಿದರೂ ಕೂಡ 1 ಸೆಂಟಿಮೀಟರ್ ಸ್ಟ್ರೆಚ್ ಆಗ್ತಾ ಇದೆ. ಅಂದರೆ ಅದು 100 ನ್ಯೂಟನ್ ಬೇಕು. ಅಂದರೆ ಯಾವ ಸ್ಪ್ರಿಂಗನ್ನು ಎಳೆಯೋದು ಬಹಳ ಕಷ್ಟ, ಈ ಸ್ಪ್ರಿಂಗನ್ನು ಎಳೆಯೋದು ಬಹಳ ಕಷ್ಟ. ಈ ಸ್ಪ್ರಿಂಗನ್ನು ಎಳೆಯೋದು ಭಾಳ ಸುಲಭ. ಅಂದರೆ ಫಾರ್ ಎ ಗಿವನ್ ಡಿಫಾರ್ಮೇಷನ್ ಹೌ ಮಚ್ ಫೋರ್ಸ್ ಯು ನೀಡ್ ಟು ಅಪ್ಲೈ, ವೆದರ್ ಯು ನೀಡ್ ಟು ಅಪ್ಲೈ ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ ಆರ್ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್, ದ್ಯಾಟ್ ಈಸ್ ಡಿಸೈಡೆಡ್ ಬೈ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಫಾರ್ ಯೂನಿಟ್ ಡಿಫಾರ್ಮೇಷನ್ ಅಂದರೆ ಫಾರ್ ಎ ಗಿವನ್ 1 ಸೆಂಟಿಮೀಟರ್ ಸ್ಟ್ರೆಚ್ ಆಗಬೇಕು ಅಂದರೆ ಹೌ ಮಚ್ ಫೋರ್ಸ್ ವಿ ಹ್ಯಾವ್ ಟು ಅಪ್ಲೈ ಹಂಗೆ ಕೂಡ ಹೇಳ್ಬೋದು. ಅಥವಾ ಫಾರ್ ಎ ಗಿವನ್ ಫೋರ್ಸ್ ಹೌ ಮಚ್ ಸ್ಟ್ರೆಚಿಂಗ್ ಈಸ್ ಹ್ಯಾಪನಿಂಗ್. ಇದು ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲನ್ನು ತಗೋತೀನಿ. ಇವಾಗ ಮತ್ತೆ ಅದೇ ಡಯಾಗ್ರಾಮನ್ನೇ ಬರೀತೀನಿ. ಇಲ್ಲಿ ಒಂದು ಸ್ಪ್ರಿಂಗ್ ಇದೆ, ಆಯಿತಾ? ಇನ್ನೊಂದು ಸ್ಪ್ರಿಂಗು ಬೇರೆ ಕಲರಲ್ಲಿ ಬರಿತೀನಿ. ಇನ್ನೊಂದು ಸ್ಪ್ರಿಂಗು ಬಿಗಿನಿಂಗಲ್ಲಿ 2 ಒಂದೇ ಲೆಂತ್ ಇದ್ದಾವೆ. ನಾನು 2ಕ್ಕೂ ಕೂಡ 10 ನ್ಯೂಟನ್ ಅಪ್ಲೈ ಮಾಡ್ತೀನಿ. ಅವಾಗ ಈ ಸ್ಪ್ರಿಂಗ್ ಏನಾಗುತ್ತೆ, ಇಷ್ಟು ಸ್ಟ್ರೆಚ್ ಆಗುತ್ತೆ, ಇಷ್ಟು ಸ್ಟ್ರೆಚ್ ಆಗುತ್ತೆ. ಅದೇ ಈ ಸ್ಪ್ರಿಂಗ್ ಏನಾಗುತ್ತೆ, ಇಷ್ಟು ಸ್ಟ್ರೆಚ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅಂದರೆ ಇಷ್ಟು ಸ್ಟ್ರೆಚ್ ಆಯಿತು.
ಸೊ ಯಾವ ಸ್ಪ್ರಿಂಗು ಜಾಸ್ತಿ ಸ್ಟ್ರೆಚ್ ಆಯಿತು? ಈ ಹಸಿರು ಕಲರಲ್ಲಿ ಬರ್ದಿರೋ ಅಂದರೆ ಮೊದಲನೇ ಸ್ಪ್ರಿಂಗ್ ಜಾಸ್ತಿ ಸ್ಟ್ರೆಚ್ ಆಯಿತು. ಅಂದರೆ ಮೊದಲನೇ ಸ್ಪ್ರಿಂಗನ್ನು ಎಳೆಯೋದು ಬಹಳ ಸುಲಭ, ಎರಡನೇ ಸ್ಪ್ರಿಂಗನ್ನು ಎಳೆಯೋದು ಬಹಳ ಕಷ್ಟ. ಫಾರ್ ಎ ಗಿವನ್ ಫೋರ್ಸ್ ದಿಸ್ ಶೋಸ್ ಟೂ ಮಚ್ ಆಫ್ ಎಲಾಂಗೇಷನ್, ದಿಸ್ ಶೋಸ್ ಸ್ಮಾಲ್ ಎಲಾಂಗೇಷನ್. ದೇರ್ಫೋರ್ ದಿಸ್ ಸ್ಪ್ರಿಂಗ್ ಈಸ್ ವೀಕ್ ಆ್ಯಂಡ್ ಫ್ಲೆಕ್ಸಿಬಲ್ ಆ್ಯಂಡ್ ಇಟ್ಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಲೆಸ್. ದಿಸ್ ಸ್ಪ್ರಿಂಗ್ ಈಸ್ ಸ್ಟ್ರಾಂಗ್, ಸ್ಟರ್ಡಿ ಆ್ಯಂಡ್ ಇಟ್ಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಹೈ. ಗೊತ್ತಾಗ್ತಾ ಇದೆಯಾ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ? ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ನಮಗೆ ಏನನ್ನು ಹೇಳುತ್ತೆ? ಇಟ್ ಟೆಲ್ಸ್ ಯು ಅಬೌಟ್ ದ ರಿಜಿಡ್ನೆಸ್, ಸ್ಟಿಫ್ನೆಸ್, ಸ್ಟ್ರೆಂತ್ ಆಫ್ ದ ಸ್ಪ್ರಿಂಗ್. ಹೌ ಮಚ್ ಇಟ್ ಎಲಾಂಗೇಟ್ಸ್ ಫಾರ್ ಎ ಗಿವನ್ ಫೋರ್ಸ್, ಹೌ ಮಚ್ ಇಟ್ ಎಲಾಂಗೇಟ್ಸ್ ಫಾರ್ ಎ ಗಿವನ್ ಫೋರ್ಸ್, ಅಥವಾ ಹೌ ಮಚ್ ಫೋರ್ಸ್ ಈಸ್ ರಿಕ್ವೈರ್ಡ್ ಫಾರ್ ಎ ಗಿವನ್ ಎಲಾಂಗೇಷನ್. ಒಂದು ಸೆಂಟಿಮೀಟರ್ನ ಸ್ಟ್ರೆಚ್ ಮಾಡಲಿಕ್ಕೆ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡಬೇಕು, ಅಥವಾ ಒಂದು ಅಪ್ಲೈ ಮಾಡಿರೋ ಫೋರ್ಸ್ಗೆ ಎಷ್ಟು ಸ್ಟ್ರೆಚ್ ಆಗುತ್ತೆ, ಇದನ್ನು ತಿಳಿಸಿಕೊಡೋದೇ ನಮಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್. Spring constant is a measure of amount of force required for a given deflection or amount of deflection for a given force. If the deflection is too small, if the deformation is too small for a given force, then its spring constant is very high and it is a strong spring, a sturdy spring, a strengthened spring. If the deflection or deformation is large for a given force, then spring constant is less. So it is a weak spring, not a strong spring. ಇಟ್ ಇಸ್ ಎ ಡೆಲಿಕೇಟ್ ಸ್ಪ್ರಿಂಗ್. ಅರ್ಥ ಆಗ್ತಾ ಇದೆಯಲ್ಲ? ಈಗ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ನಿಮ್ಮ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಸ್ಪ್ರಿಂಗ್ ಇರುತ್ತೆ ಅಲ್ವಾ, ದ್ಯಾಟ್ ಸ್ಪ್ರಿಂಗ್ ಹ್ಯಾಸ್ ಗಾಟ್ ಲೆಸ್ಸರ್ ಕೆ ವ್ಯಾಲ್ಯೂ. ನಿಮ್ಮ ಬೈಕ್ಗಳಲ್ಲಿ ಶಾಕ್ ಅಬ್ಸಾರ್ಬರ್ ಇರುತ್ತಲ್ಲ, ದಟ್ ಸ್ಪ್ರಿಂಗ್ ಹ್ಯಾಸ್ ಗಾಟ್ ಹೈ ಕೆ ವ್ಯಾಲ್ಯೂ. ಈಗ ನಿಮ್ಮ ಬೈಕಲ್ಲಿ ನೀವು 3 ಜನ ಕೂತ್ಕೊಂಡ್ರು ಕೂಡ ಶಾಕ್ ಅಬ್ಸಾರ್ಬರ್ ಒಂಚೂರು ಪ್ರೆಸ್ ಆಗುತ್ತೆ ಅಷ್ಟೇ. 3 ಜನ, 3 ಮೆಂಬರ್ಸ್, ಈಚ್ ಒನ್ ಆಫ್ ಈಸ್ 50 kg ಅಂತ ಇಟ್ಕೊಳ್ಳೋಣ. 3 ಮೆಂಬರ್ಸ್ ಅಂದರೆ 150 kg ಇಂಟು ಮಲ್ಟಿಪ್ಲೈಡ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, that is 1500 Newton. So when 3 members sit on the bike, you are applying 1500 Newton. So in that case only this much compression ಕೂತ್ಕೊಂಡ ಈ ಪ್ರೆಸ್ ಆಗುತ್ತಲ್ಲ, ಮೇ ಬಿ 1 or 2 centimeter compression or elongation, both are considered as deformations only. So in bike spring K value is very high, even for a large force also deformation is very small. ಅದೇ ನಿಮ್ಮ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಸುಮ್ಮನೆ ಹಿಂಗೆ ಬೆಟ್ಟಲ್ಲಿ ಹಿಂಗೆ ತಳ್ಳಿದ್ರೆ ಸಾಕು, ಸ್ಪ್ರಿಂಗ್ ಪ್ರೆಸ್ ಆಗಿ ನಿಬ್ಬು ಹೊರಗಡೆ ಬರುತ್ತೆ, ಪಾಪಪ್ ಆಗುತ್ತೆ. ಸೊ ದೇರ್ ಯು ಆರ್ ಅಪ್ಲೈಯಿಂಗ್ ಮೇ ಬಿ 1 Newton or 2 Newton to push the nib outside. So that means K is a measure of strength of the spring, sturdiness of the spring, ಅಥವಾ delicacy of the spring. So ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನೋದು ಏನನ್ನು ಮೆಷರ್ ಮಾಡುತ್ತೆ? ಯಾವುದಾದ್ರು ಒಂದನ್ನು ಬರೀರಿ. ಐದರ್ ಯು ಮೆನ್ಷನ್ ಫೋರ್ಸ್ ಆ್ಯಂಡ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಯೂನಿಟ್ ಫೋರ್ಸ್. ಸೊ ಐ ಡಿಫೈನ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಟೆಲ್ಸ್ ಯು ಅಬೌಟ್ ದ ಅಮೌಂಟ್ ಆಫ್ ಫೋರ್ಸ್ ರಿಕ್ವೈರ್ಡ್ ಫಾರ್ ಯೂನಿಟ್ ಡಿಫಾರ್ಮೇಷನ್. ದಿಸ್ ಈಸ್ ಬೆಟರ್ ಐ ಥಿಂಕ್. ಸೊ ಹೌ ಮಚ್ ಫೋರ್ಸ್ ಈಸ್ ರಿಕ್ವೈರ್ಡ್ ಫಾರ್ ಯೂನಿಟ್ ಡಿಫಾರ್ಮೇಷನ್. ಇಫ್ ದರ್ ಆರ್ 2 springs of different materials, if one spring require 100 Newton, another spring require just 1 Newton for 1 centimeter deformation, then this spring which require 1 Newton considered as lesser spring constant, delicate spring. The other one is considered as a sturdy spring. ಗೊತ್ತಾಯ್ತಲ್ವಾ? ಸೊ ಇಷ್ಟು ಸ್ಪ್ರಿಂಗ್ ಕಾನ್ಸ್ಟೆಂಟಿನ ಬಗ್ಗೆ ಮಾಹಿತಿ. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ನಾಲೆಡ್ಜ್ ಇದ್ರೇ ಸ್ಪ್ರಿಂಗನ್ನು ಡಿಸೈನ್ ಮಾಡಲಿಕ್ಕೆ ಸಾಧ್ಯ. ದ ಒನ್ ಹೂ ಗೋಯಿಂಗ್ ಟು ಡಿಸೈನ್ ಸ್ಪ್ರಿಂಗ್ಸ್, ಮ್ಯಾನುಫ್ಯಾಕ್ಚರ್ ಸ್ಪ್ರಿಂಗ್ಸ್, ದೇ ಶುಡ್ ಹ್ಯಾವ್ ದಿ ನಾಲೆಡ್ಜ್ ಆಫ್ K and they must know for what purpose the springs are designed. Whether you are preparing the springs for ball point or preparing the springs for bike shock absorber, doors, ಅಥವಾ ಯಾವುದಾದ್ರು ರೊಟೇಟಿಂಗ್ ವೀಲ್ಸ್ಗೆ ಹಾಕ್ತಾ ಇದ್ದೀರಾ. ಸ್ಪ್ರಿಂಗ್ಸನ್ನು ನಾವು ಡೇ ಟು ಡೇ ಲೈಫಲ್ಲಿ ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ. ಸೊ ಡಿಪೆಂಡಿಂಗ್ ಆನ್ ದಿ ಅಪ್ಲಿಕೇಶನ್ಸ್ ಯು ಹ್ಯಾವ್ ಟು ಡಿಸೈನ್ ದ ಸ್ಪ್ರಿಂಗ್ಸ್. ಓಕೆ, ಸೊ ಐ ರಿಪೀಟ್, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಎ ಮೆಷರ್ ಆಫ್ ಅಮೌಂಟ್ ಆಫ್ ಫೋರ್ಸ್ ರಿಕ್ವೈರ್ಡ್ ಫಾರ್ ಯೂನಿಟ್ ಡಿಫಾರ್ಮೇಷನ್. ಇಫ್ K is large, spring is considered as strong. If the K is small, spring is delicate. With this I move on to the next discussion. Now coming to applications of springs. See, in our day-to-day life, we see n number of applications of the spring. Just now I said pen, ballpoint pen, we have the spring concept. Okay, and bike shock absorber springs. Vehicles alladu springs anna sumar kade use ಮಾಡ್ತೀವಿ. Weighing machine, there is a spring. Doors, automatic door closing ಅಲ್ಲಿ springs ಅನ್ನು ಹಾಕಿರ್ತಾರೆ. Okay, loads ಅನ್ನು ಲಿಫ್ಟ್ ಮಾಡಬೇಕಾದ್ರೆ springs ಅನ್ನು ಹಾಕಿರ್ತಾರೆ. ಆಮೇಲೆ ನಿಮ್ಮ ಕಂಪ್ಯೂಟರ್ನಲ್ಲಿ ಟಚ್ ಕೀಪ್ಯಾಡ್ ಇದೆಯಲ್ವಾ, ಟಚ್ ಸ್ಮಾಲ್ ಸಾಫ್ಟ್ ಟಚ್ ಮಾಡ್ತೀರಲ್ವಾ, ದೇರ್ ವಿ ಯೂಸ್ ಸ್ಪ್ರಿಂಗ್.
push button we have springs we use in many occasions. ನಿಮ್ಮ ರಿಸ್ಟ್ ವಾಚಲ್ಲಿ ಸ್ಪ್ರಿಂಗ್ಸ್ ಇರುತ್ತೆ, ಓಕೆ, ಹೇರ್ ಸ್ಪ್ರಿಂಗ್ ಅಂತ ಕರೀತಾರೆ ಅದನ್ನು, ಥಿನ್ ಸ್ಪ್ರಿಂಗ್ಸ್. ಸೊ ಈ ಥರ ಬೇಕಾದಷ್ಟು ಸ್ಪ್ರಿಂಗ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಇನ್ಸ್ಟ್ರೂಮೆಂಟ್ಸನ್ನು ಡಿಸೈನ್ ಮಾಡ್ತೀವಿ. ಆ್ಯಂಡ್ ದೀಸ್ ಸ್ಪ್ರಿಂಗ್ಸ್ ಆರ್ ಆಫ್ 3 types. ಸೊ now comes the heading types of springs. ಓಕೆ, types of springs ಅಂತ ಬಂದಾಗ we divide springs mainly into 3 types, namely helical springs ಅಥವಾ ಹೆಲಿಕ್ಸ್ ಸ್ಪ್ರಿಂಗ್ ಅಥವಾ ಸ್ಪೈರಲ್ ಸ್ಪ್ರಿಂಗ್ಸ್. ಎರಡನೇದು ಲೀಫ್ ಸ್ಪ್ರಿಂಗ್ ಅಂತ. ಲೀಫ್ ಸ್ಪ್ರಿಂಗ್ಸನ್ನು ನೀವು ವೆಹಿಕಲ್ಸಲ್ಲಿ ನೋಡಿರ್ತೀರಾ. ನೆಕ್ಸ್ಟ್ ಬಂದು ಡಿಸ್ಕ್ ಸ್ಪ್ರಿಂಗ್ಸ್. ನಾರ್ಮಲಿ ಡಿಸ್ಕ್ ಸ್ಪ್ರಿಂಗ್ಸನ್ನು ಅಷ್ಟೊಂದು ನಾವು ನೋಡಿರೋದಿಲ್ಲ. ಓಕೆ, ಡಿಸ್ಕ್ ಸ್ಪ್ರಿಂಗ್ಸ್ ಈ ಥರ 3 ಥರ ಇರುತ್ತೆ. ಓಕೆ, ಫಸ್ಟ್ ಹೆಲಿಕಲ್ ಸ್ಪ್ರಿಂಗ್ ಅಂತ ಬಂದಾಗ ಫಸ್ಟ್ ಒನ್, helical springs are in this form. Okay, they are in the spiral form. So they are designed by taking wire and winding it in the helix or spiral form. Okay, so these springs are commonly used in vehicle, automobiles, wristwatches or ballpoint pens. And even here also we have different types. Suppose if the top end and bottom end, idu top end idu bottom end open agidre idana compression spring anta karitare. Compression spring andre the pen, best example pen, ballpoint pen ellelli ನಾವು ಕಂಪ್ರೆಸ್ ಮಾಡಬೇಕು ಅಂತ ಕಡೆಗೆಲ್ಲ ಈ ಸ್ಪ್ರಿಂಗ್ ಅನ್ನು ಯೂಸ್ ಮಾಡ್ತಾರೆ. ಆಲ್ ದೀಸ್ ಡೀಟೇಲ್ಸ್ ಐ ಹ್ಯಾವ್ ಗಿವನ್ ಇನ್ ದಿ ನೋಟ್ಸ್. ಕಂಪ್ರೆಷನ್ ಸ್ಪ್ರಿಂಗ್ ಅಥವಾ ಒಮ್ಮೊಮ್ಮೆ ಮೇಲಿನ ಎಂಡು ಓಪನ್ ಆಗಿರುತ್ತೆ ಅಥವಾ ಹುಕ್ ಥರ, ಜಸ್ಟ್ 1 minute. ಸೊ ಮೇಲಿನ ಹೆಂಡು ಈ ಥರ ಲಾಕ್ ಆಗಿರುತ್ತೆ, ಹೀಗೆ ಈ ಥರ ಇರುತ್ತೆ. ಓಕೆ, ಹೀಗಿರುತ್ತೆ. ಸೊ ಹುಕ್ ಥರ ಇರುತ್ತೆ. ಇವನ್ನ ಫ್ಲೆಕ್ಸಿಬಲ್ ಸ್ಪ್ರಿಂಗ್ ಅಥವಾ ಸ್ಟ್ರೆಚಬಲ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಇದನ್ನು ಕಂಪ್ರೆಸಿವ್ ಸ್ಪ್ರಿಂಗ್ ಆದರೆ ಇದನ್ನು ಎಕ್ಸ್ಪ್ಯಾನ್ಷನ್ ಸ್ಪ್ರಿಂಗ್ ಅಂತ ಕರಿಬೋದು. ಓಕೆ, ಇದು ಕೂಡ ಹೆಲಿಕಲ್ ಸ್ಪ್ರಿಂಗ್ ಕ್ಯಾಟಗರಿಗೆ ಬರುತ್ತೆ. ನೆಕ್ಸ್ಟ್ ಬಿಟ್ಟರೆ ಈ ಥರ ಸ್ಪೈರಲ್ ಸ್ಪ್ರಿಂಗ್ ಇನ್ ಫ್ಲ್ಯಾಟ್ ಫಾರಮ್ ಇರುತ್ತೆ. ಆನ್ ದ ಫ್ಲ್ಯಾಟ್ ಸರ್ಫೇಸ್ ದೇ ಆರ್ ವೂಂಡ್. ಓಕೆ, ಇವನ್ನ ನಾರ್ಮಲಿ ವಾಚ್ಗಳಲ್ಲಿ ಯೂಸ್ ಮಾಡ್ತಾರೆ. ಥಿನ್ ಆಗಿರುತ್ತೆ, ಸ್ಪೈರಲ್ ಆಗೇ ಇರುತ್ತೆ. ಆದರೆ ಸ್ಪೈರಲ್ ಆಗಿ ಮುಂದಕ್ಕೆ ಹೋಗಿರೋದಿಲ್ಲ, ಅಲ್ಲೇ ರೌಂಡ್ ಆಗಿ ಸುತ್ತಿರ್ತಾರೆ. ಇದನ್ನು ನಾವು ಸ್ಪೈರಲ್ ಸ್ಪ್ರಿಂಗ್ ಅಂತ ಕರಿತೀವಿ. ಆದರೆ ಅದು ಫ್ಲ್ಯಾಟ್ ಸ್ಪೈರಲ್ ಸ್ಪ್ರಿಂಗ್. ಇಟ್ ಈಸ್ ನಾರ್ಮಲಿ ಯೂಸ್ ಇನ್ ರಿಸ್ಟ್ ವಾಚಸ್. ಓಕೆ, ಇಲ್ಲಿಗೆ ಫಸ್ಟ್ ಕ್ಯಾಟಗರಿ ಡಯಾಗ್ರಾಮ್ಸ್ ಮುಗೀತು. ಇನ್ನು ಸೆಕೆಂಡ್ ಕ್ಯಾಟಗರಿಗೆ ಬಂದರೆ ಲೀಫ್ ಸ್ಪ್ರಿಂಗ್. ಈ ಲೀಫ್ ಸ್ಪ್ರಿಂಗ್ಸ್ ಹೆಂಗಿರುತ್ತೆ ಗೊತ್ತಾ? ಲೀಫ್ ಸ್ಪ್ರಿಂಗ್ಸನ್ನು ನಾರ್ಮಲಿ ಈ ವೆಹಿಕಲ್ಸಲ್ಲಿ ನೋಡಿರ್ತೀವಿ, ದೊಡ್ಡ ದೊಡ್ಡ ವೆಹಿಕಲ್ಸಲ್ಲಿ, ಟ್ರಕ್ಗಳಲ್ಲಿ, ಬಸ್ಗಳಲ್ಲಿ, ಆಯಿತಾ. ಆಮೇಲೆ ಕಾರ್ಗಳಲ್ಲಿ ನಾರ್ಮಲಿ ಯೂಸ್ ಮಾಡಲ್ಲ. ಟ್ರಕ್, ಬಸ್ ಮತ್ತು ಇನ್ನು ಲಾರಿಗಳಲ್ಲಿ ನೀವು ನೋಡ್ಬೋದು. ಯಾವ ಥರ ಇರುತ್ತೆ ಅಂದರೆ ಮೆಟಲ್ ಪ್ಲೇಟ್ಗಳನ್ನು ತೊಗೊಂಡಿರ್ತಾರೆ, ಆಯಿತಾ. ಈ ಥರ ಒಂದು ಮೆಟಲ್ ಪ್ಲೇಟ್ ಇರುತ್ತೆ. ಈ ಮೆಟಲ್ ಪ್ಲೇಟನ್ನೇ ಲೀಫ್ ಅಂತ ಕರೆಯೋದು. ಮೆಟಲ್ ಪ್ಲೇಟ್ಗಳನ್ನು ಒಂದಾದ್ಮೇಲೆ ಒಂದು ಜೋಡಿಸಿರ್ತಾರೆ. ಓಕೆ, ಈ ಥರ. ಸೊ ದೇ ಆರ್ ಅರೇಂಜ್ಡ್ ಇನ್ ದಿಸ್ ಫಾರಮ್. ಓಕೆ, ಸೊ ಐದರ್ decreasing size order or increasing size order, like this, next to like this, next to like this, next to like this. Okay, so ಈ ಥರ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಲೀಫ್ ಸ್ಪ್ರಿಂಗ್. ಸೊ ಲೀಫ್ ಸ್ಪ್ರಿಂಗ್ಗಳಲ್ಲಿ ಈ ಏನು ಇವನ್ ಆ್ಯಕ್ಚುಲಿ ಬ್ಲೇಡ್ಸ್ ಅಂತ ಕೂಡ ಕರೀತಾರೆ. ಈ ಬ್ಲೇಡ್ಗಳಿದಾವಲ್ಲ, ಈ ಬ್ಲೇಡ್ಗಳನ್ನೆಲ್ಲ ಕ್ಲ್ಯಾಂಪ್ ಮಾಡಿ ಓಕೆ, ಸೊ ಜೋಡಿಸಿರ್ತಾರೆ. ಸೊ ವೆನ್ ಯು ಅಪ್ಲೈ ಲೋಡ್ ಹಿಯರ್, ಓಕೆ, ಸೊ ಇಟ್ ವಿಲ್ ಗೋ ಲೈಕ್ ದಿಸ್ ಆ್ಯಂಡ್ ಕಮ್ಸ್ ಲೈಕ್ ದಿಸ್. ಪುಷ್ ಥರ ಆ್ಯಕ್ಟ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ಸ್ಪ್ರಿಂಗ್ ಆ್ಯಂಡ್ ಇಟ್ ವಿಲ್ ಟೇಕ್ ಮೋರ್ ಲೋಡ್ ಆ್ಯಂಡ್ ಆಲ್ಸೋ ಡ್ಯೂರಬಲ್, ಎಸ್ಪೆಷಲಿ ಇನ್ ಹೆವಿ ಆಟೋಮೊಬೈಲ್ಸ್. ದಟ್ಸ್ ವೈ ದೇ ಆರ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್. ಸೊ ದೇ ಆರ್ ಕಾಲ್ಡ್ ಲೀಫ್ ಸ್ಪ್ರಿಂಗ್ಸ್. ಲೀಫ್ ಸ್ಪ್ರಿಂಗ್ಸ್ ಅಲ್ಲೇ ಮತ್ತೆ 2-3 ಥರ ಇದೆ. ಇದು ನೋಡಿ, ಹೀಗೆ ಎಲಿಪ್ಟಿಕಲ್ ಶೇಪಲ್ಲಿ ಬರುತ್ತೆ ಇದು. ಅದಕ್ಕೆ ಇದನ್ನು ಎಲಿಪ್ಟಿಕಲ್ ಆರ್ ಹಾಫ್ ಎಲಿಪ್ಟಿಕಲ್ ಅಂತ ಕರೀತಾರೆ. ಹಾಫ್ ಎಲಿಪ್ಟಿಕಲ್ ಲೀಫ್ ಸ್ಪ್ರಿಂಗ್ ಅಂತ. ಇನ್ನೊಂದು ಥರ ಲೀಫ್ ಸ್ಪ್ರಿಂಗ್ ಇದೆ. ಹಿಂಗೆ ಅಂತಂದರೆ ಫಸ್ಟು ದೊಡ್ಡ ಬ್ಲೇಡು, ಓಕೆ, ಹೀಗೆ, ಅದಾದಮೇಲೆ ಒಂದು ಚಿಕ್ಕ ಬ್ಲೇಡು, ಓಕೆ, ಅದಾದಮೇಲೆ ಮತ್ತೆ ಇನ್ನೊಂದು ಚಿಕ್ಕ ಬ್ಲೇಡು, ಅದಾದಮೇಲೆ ಇನ್ನೊಂದು ಚಿಕ್ಕ ಬ್ಲೇಡು, ಅದಾದಮೇಲೆ ಇನ್ನೊಂದು ಚಿಕ್ಕ ಬ್ಲೇಡು. ಸೊ ಈ ಎಂಡಲ್ಲಿ ಎಲ್ಲ ಲಾಕ್ ಆಗಿರುತ್ತೆ. ಓಕೆ, ಸೊ ಇದು ನೋಡೋದಕ್ಕೆ ಒಂಥರ ಕ್ಯಾಂಟಿಲಿವರ್ ಥರ ಕಾಣಿಸುತ್ತೆ. ಅಂದರೆ 1/4 ಅಷ್ಟೇ. ಈಗ ಒಂದು ಫುಲ್ ಸರ್ಕಲ್ ಇಲ್ಲ, ಇದು ಒಂದು ಫುಲ್ ಸರ್ಕಲ್ ಇಲ್ಲ, ಆಯಿತಾ. ಇಷ್ಟು ಮಾತ್ರ, ಇಷ್ಟು ಪೋರ್ಷನ್ ಮಾತ್ರ. ಸೊ ಹೀಗೆ
ಆಮೇಲೆ ಹೀಗೆ ಆಮೇಲೆ ಹೀಗೆ ಆಮೇಲೆ ಹೀಗೆ ಕಟ್ ಆಗಿರುತ್ತೆ. ಸೊ 1/4 ಅಷ್ಟೇ. ಹಾಗಾಗಿ ಇದನ್ನು ಕ್ವಾರ್ಟರ್ ಲೀಫ್ ಸ್ಪ್ರಿಂಗ್ ಅಂತ ಕರೀತಾರೆ. ಇದನ್ನು ಕೂಡ ನೀವು ವೆಹಿಕಲ್ಸಲ್ಲಿ ನೋಡ್ಬೋದು. ಆಮೇಲೆ ಕ್ರೇನ್ಗಳಲ್ಲಿ, ಆಮೇಲೆ ಹೆವಿ ಮೆಷಿನರೀಸಲ್ಲಿ, JCBಗಳಲ್ಲಿ ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಕ್ವಾರ್ಟರ್ ಲೀಫ್ ಸ್ಪ್ರಿಂಗ್ಸ್. ಓಕೆ, so ಹೀಗೆ we can have many types of springs. So helical springs, leaf springs are mainly used in automobiles. Next ಬಂದರೆ disc springs ಅನ್ನು ನಾನು ಇಲ್ಲಿ ಬರೀತೀನಿ. Disc springs are normally in the form of discs arranged along the axis. Okay, so ಈ ಥರ ಡಿಸ್ಕ್ಗಳನ್ನು ಒಂದೊಂದಾಗಿ ಅರೇಂಜ್ ಮಾಡ್ಕೊಂಡು ಹೋಗಿರ್ತಾರೆ. Okay, even disc springs are also used in automobiles. They take the load in the cushion form. Compared to leaf springs, disc springs are more useful, and these disc springs are going to occupy less space compared to them, and that is why they are used in aeroplanes, aircrafts, ಆಮೇಲೆ ಸಬ್ಮರೈನ್ಸ್, ಆಮೇಲೆ ಏನು ಟ್ಯಾಂಕರ್ಸ್, ಡಿಫೆನ್ಸ್ ಟ್ಯಾಂಕರ್ಸ್ ಅಂತ ಕಡೆ ಈ ಸ್ಪ್ರಿಂಗ್ಗಳನ್ನು ಯೂಸ್ ಮಾಡ್ತಾರೆ. ಎನಿವೆ, ಸ್ಪ್ರಿಂಗ್ಸ್ ಆರ್ ಯೂಸ್ಡ್ ಸ್ಟಾರ್ಟಿಂಗ್ ಫ್ರಮ್ the smallest component like wristwatch to the biggest component like war tanker, aeroplane, aircraft, space shuttle. Everywhere we make use of these springs, and this spring constant K depends upon mainly shape of the spring. Okay, it depends on the shape of the spring, whether it is a spherical spring, helical spring, or leaf spring, or disc spring. So it depends on the shape of the spring, and also depends upon number of turns in the spring, depends upon area of each turn. Okay, so ಈ ಟರ್ನಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಟರ್ನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರತಿಯೊಂದು ಟರ್ನಿನ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಥಿಕ್ನೆಸ್ ಆಫ್ ದಿಸ್ ಮೆಟೀರಿಯಲ್. ಸಪೋಸ್ ಇಫ್ ಯೂಸ್ ಓನ್ಲಿ ಸ್ಮಾಲ್ ಥಿನ್ ವೈರ್, ಈಗ ಬಾಲ್ ಪಾಯಿಂಟ್ ಪೆನ್ ಬೆಸ್ಟ್ ಎಕ್ಸಾಂಪಲ್, ಅಲ್ಲಿ ಥಿನ್ ವೈರನ್ನು ಯೂಸ್ ಮಾಡಿರ್ತಾರೆ. ಅದೇ ಶಾಕ್ ಅಬ್ಸಾರ್ಬರಲ್ಲಿ ರಾಡನ್ನು ಯೂಸ್ ಮಾಡಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಥಿಕ್ನೆಸ್ ಆಲ್ಸೋ, ಆ್ಯಂಡ್ ಓವರ್ ಆ್ಯಂಡ್ ಅಬೋವ್ ಆಲ್ ದಿಸ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಟೀರಿಯಲ್ ಯೂಸ್ಡ್. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ upon shape of the spring. Okay, not only this, we have even conical shape also. Okay, ಆಮೇಲೆ ಇದೇನು ಹೇಳಿದ್ನಲ್ಲ, ಇನ್ನೊಂದು ಟಾರ್ಷನಲ್ ಸ್ಪ್ರಿಂಗ್ ಅಂತ, ಹಿಂಗೆ ಒಂದು ಎಂಡ್ ಓಪನ್ ಆಗಿರುತ್ತೆ. ಓಕೆ, ಈ ಥರ. ನೆಕ್ಸ್ಟ್ ಹಿಂಗಿರುತ್ತೆ. ಇದನ್ನು ಕ್ಲಿಪ್ಗಳಲ್ಲಿ, ಬಟ್ಟೆ ಒಣಗಾಕ್ದಾಗ ಕ್ಲಿಪ್ ಹಾಕ್ತಾರಲ್ವ, ಅದು ಈ ಕ್ಲಿಪ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಥರ ಬೇಕಾದಷ್ಟು ಸ್ಪ್ರಿಂಗ್ಸ್ ಇದೆ. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನೋದು ಶೇಪಿನ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಶೇಪ್, ನಂಬರ್ ಆಫ್ ಟರ್ನ್ಸ್ ಅಷ್ಟೇ ಅಲ್ಲ, ಏರಿಯಾ ಆಫ್ ಈಚ್ ಟರ್ನ್, ಆ್ಯಂಡ್ ಆಲ್ಸೋ ಮೆಟೀರಿಯಲ್ ಯೂಸ್ಡ್. ಓಕೆ, ಇವೆಲ್ಲದ್ರ ಜೊತೆಗೆ ವಿ ಕ್ಯಾನ್ ಈವನ್ ಮಾಡಿಫೈ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಬೈ combining the springs. We can join springs together and we can modify. So when it comes to combination of springs, we have two combinations. Now I will take up that one. This is one of the important question. So combination of springs. There are two combinations of springs. Number one, series combination. Number two, parallel combination. ಸೊ ಕಾಂಬಿನೇಷನ್ ಆಫ್ ಸ್ಪ್ರಿಂಗ್ಸ್ ಅಂತ ಬಂದಾಗ ಎರಡು ಥರ ಕಾಂಬಿನೇಷನ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಕಮ್ಸ್ ಸೀರೀಸ್ ಕಾಂಬಿನೇಷನ್, ಆಫ್ಟರ್ವರ್ಡ್ಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಸೀರೀಸ್ ಕಾಂಬಿನೇಷನ್ ಅಂದರೆ ಯಾವ ಥರ ಇರುತ್ತೆ? ಸೊ ಐ ಟೇಕ್ ಟೂ ಸ್ಪ್ರಿಂಗ್ಸ್, ಸ್ಪ್ರಿಂಗ್ 1 whose spring constant is K1, and connect it to another spring of constant K2. Both of them are in this shape. This is a common point, and this is the load attached. As a result, there is a force acting on the combination. So this is just combination of two springs. One is K1, another one is K2. Okay, K1 and K2 are connected in series. As a result, there will be some deformation. ನೋಡಿ, ಫಸ್ಟ್ ಸ್ಪ್ರಿಂಗ್ ಏನಾಗುತ್ತೆ, ಇಷ್ಟುದ್ದ ಇದ್ದಂಥ ಸ್ಪ್ರಿಂಗು ಓಕೆ ಸ್ವಲ್ಪ ಎಲಾಂಗೇಟ್ ಆಗುತ್ತೆ. ಸೊ ಇಟ್ ಈಸ್ ನೌ ಎಲಾಂಗೇಟೆಡ್ ಬೈ y1. ಸೆಕೆಂಡ್ ಸ್ಪ್ರಿಂಗ್ ಕೂಡ ಅಷ್ಟೇ, ಇಟ್ ಎಲಾಂಗೇಟ್ಸ್ ಥ್ರೂ a distance of y2. Okay, so there is different elongations, different deformations. So now for the first spring, write the Hooke's law. F is equal to minus K1 y1. F remains the same. Both the springs will take the same load. Therefore, F is same. That is, F is equal to minus
k1 y1. I write this as y1 is equal to minus f divided by k1. Okay, similarly for the second spring, if you write the equation, it will be f is equal to minus k2 y2, therefore y2 is equal to minus f divided by k2. Next, the total deformation, totally ಎಷ್ಟು ಸ್ಟ್ರೆಚ್ ಆಗಿದೆ ಅಥವಾ ಟೋಟಲ್ ಸ್ಟ್ರೆಚ್ is y is equal to y1 plus y2, therefore y is equal to y1, that is minus f divided by k1 minus f divided by k2. Call this as equation 1. Suppose the whole combination is replaced by one single spring to which you apply the force of F. As a result, there is a deformation of Y. Then we can write Y is equal to minus F divided by K, where K is the effective spring constant of the combination. That means ಈಗ ಫಸ್ಟ್ ಪಿ ಯು ಸಿನಲ್ಲಿ ಸೆಕೆಂಡ್ ಪಿ ಯು ಸಿನಲ್ಲಿ ಕಾಂಬಿನೇಷನ್ಸನ್ನು ಓದಿರ್ತೀರ ನೀವು, ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿನಲ್ಲಿ ಕಾಂಬಿನೇಷನ್ ಆಫ್ ಸ್ಪ್ರಿಂಗ್ಸ್, ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಆ್ಯಂಡ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಸೊ ಇಫ್ ದ ಕಾಂಬಿನೇಷನ್ ಈಸ್ ರೀಪ್ಲೇಸ್ಡ್ ಬೈ ಒನ್ ಸಿಂಗಲ್, ಅಂದರೆ ಟೂ ಕೆಪಾಸಿಟರ್ ಬದಲಿಗೆ ಒಂದು ಸಿಂಗಲ್ ಕೆಪಾಸಿಟರ್ ಹಾಕಿದರೆ ಅವಾಗ ಅದರ ವ್ಯಾಲ್ಯೂನ ನಾವು ಸಿ ಎಫೆಕ್ಟಿವ್ ಅಂತ ಬರೀತಿದ್ವಿ ಅಲ್ವಾ, ಹಾಗೆ ಇಲ್ಲಿ ಕೆ ಎಫೆಕ್ಟಿವ್ ಅಂತ ಬರೆಯೋಣ. ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಓಕೆ, ಫ್ರಮ್ ಈಕ್ವೇಷನ್ 1 and 2, from equation 1 and 2 we get ಏನು y ಸೇಮ್ ಇದೆ, therefore f divided by k effective is equal to ಮೈನಸ್ ಎರಡರಲ್ಲಿದೆ ತೆಗೆದುಬಿಡ್ತೀನಿ, f divided by k1 plus f divided by k2. So remove f on both the sides, then 1 by k effective is equal to 1 by k1 plus 1 by k2. This is the expression for effective spring constant in the case of series combination of two springs. Suppose if I have 3 springs, then I can write this as plus 1 by k3, like that, plus 1 by k4, 1 by k5, etc. So look at this equation. Effective capacitance is just 1 by k1 plus 1 by k2 reciprocal. So 1 by k effective is equal to 1 by k1 plus 1 by k2. ಇದು ಸೀರೀಸ್ ಕಾಂಬಿನೇಷನ್ ಕತೆ ಆಯಿತು. ಈಗ ಎರಡನೇ ಪಾರ್ಟಿಗೆ ಹೋಗೋಣ, ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನಲ್ಲಿ, in parallel combination what actually happens we will see. Parallel combination is like this. I take again 2 springs, one spring of constant k1, another spring of constant k2. I connect them together. At the center now I apply the load of F. So F is the force applied. Okay, see what happens now, the applied force is equally divided among them. So equally or unequally, it depends on the springs. K1 K2 same idre equally divided, otherwise it is unequally divided. Illi adu F1 ಆಗುತ್ತೆ, ಇಲ್ಲಿ F2 ಆಗುತ್ತೆ, but elongation will be same in both the cases. Okay, both the cases, sorry, just I will write it once again. Elongation will be like this. First spring ಇಷ್ಟಿತ್ತಲ್ವಾ, ಇವಾಗ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ದಿಸ್ ಈಸ್ ದ ಎಲಾಂಗೇಷನ್. ಈವನ್ ದ ಸೆಕೆಂಡ್ ಸ್ಪ್ರಿಂಗ್ ಆಲ್ಸೋ there will be this much elongation. So this is the elongation is now constant. See dear students, the difference between series and parallel. In series deformations are different, y1 and y2, applied force is same, whereas here deformation is same, applied forces are different. Did you understand? Okay, ಇಷ್ಟ ಆದಮೇಲೆ now we shall write for first spring, we write F1 is equal to minus k1 into y. For second spring F2 is equal to minus k2 into y. Therefore the total force F is equal to F1 plus F2, that is F is equal to minus k1y minus k2y. Call this as equation 1.
like how I call this as equation 1, this I am calling as equation 1. Okay, so next this entire combination is now replaced by one single spring anta itkolona. Let us say this is the spring which is equivalent to the combination of K1 and K2, so its value is K effective, force is F. So let F is equal to minus K effective into Y. Call this as equation 2. So I have equation 1 here and I have equation 2 here. Therefore from equation 1 and 2 what I get, same to same, F ಸೇಮ್ ಇರೋದ್ರಿಂದ ಮೈನಸ್ ಕೆ ಎಫೆಕ್ಟಿವ್ ಇಂಟು ವೈ ಇಸ್ ಈಕ್ವಲ್ ಟು ಮೈನಸ್ K1y ಮೈನಸ್ K2y. ಎಲ್ಲ ಕಡೆ ವೈ ಮತ್ತು ಮೈನಸ್ ಅನ್ನು ತೆಗೆದಾಕಿ K effective is equal to K1 plus K2. So this is the expression for parallel combination. Dear students, you can expect these questions. Define spring constant, obtain the expression for effective spring constant for parallel combination, or obtain the effective capacitance or effective spring constant for series combination. Spring constant anta karibodu, or they can even ask stiffness constant anta kuda kelbodu. Stiffness andru adene, spring constant andru adene, force constant andru adene. Okay, now according to this equation, spring constant is K1 plus K2 if two springs are joined in parallel. Suppose if you join 3, then it will be K1 plus K2 plus K3. Like that we can go for any number of capacitor springs. So now look at the final equations. In series combination, I have 1 by K is equal to 1 by K1 plus 1 by K2 plus 1 by K3 etc. ಅದೇ parallel combination ಅಲ್ಲಿ it is 1 by it is K is equal to K1 plus K2 plus K3 etc. So according to this equation, spring constant decreases ಯಾವಾಗ series combination ಅಲ್ಲಿ. According to this equation, spring constant increases ಯಾವಾಗ parallel combination ಅಲ್ಲಿ. So parallel combination ಅಲ್ಲಿ spring constant increase ಆಗುತ್ತೆ. Spring constant increase ಆಯಿತು ಅಂದರೆ ಅರ್ಥ ಏನು? We know K is equal to F divided by Y ಅಲ್ವಾ. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಜಾಸ್ತಿ ಆಯಿತು ಅಂದರೆ ಅರ್ಥ ಏನು? ಕೆ ಜಾಸ್ತಿ ಆಯಿತು ಅಂದರೆ ಅರ್ಥ ಏನು? ಫೋರ್ಸ್ ಜಾಸ್ತಿ ಆಯಿತು. ದಟ್ ಮೀನ್ಸ್ ವಿ ಕ್ಯಾನ್ ಅಪ್ಲೈ ಮೋರ್ ಫೋರ್ಸ್, ಸ್ಪ್ರಿಂಗ್ ವಿಲ್ ಸಸ್ಟೈನ್. ಆ ಸ್ಪ್ರಿಂಗ್ ಈಸ್ ಕೇಪಬಲ್ ಆಫ್ ಸಸ್ಟೈನಿಂಗ್ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್. ಈಗ ಬಸ್ಗಳಲ್ಲಿ, ಕಾರ್ಗಳಲ್ಲಿ ನಾವು ಪ್ಯಾಸೆಂಜರ್ಸನ್ನು ಜಾಸ್ತಿ ಕೂರಿಸ್ತೀವಿ, ಅಲ್ಲಿ ಅದನ್ನು ತಡ್ಕೋಬೇಕಲ್ವ ಲೋಡನ್ನು, ಹಾಗಾಗಿ ಅಲ್ಲಿರೋ ಶಾಕ್ ಅಬ್ಸಾರ್ಬರ್ಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಇನ್ ಆಟೋಮೊಬೈಲ್ಸ್, ಎಸ್ಪೆಷಲಿ ಇನ್ ಆಟೋಮೊಬೈಲ್ಸ್, ಸ್ಪ್ರಿಂಗ್ಸ್ ಆರ್ ಅರೇಂಜ್ಡ್ ಇನ್ ಪ್ಯಾರಲಲ್. ಈಗ ಕಾರಲ್ಲಿ 4 ಸ್ಪ್ರಿಂಗ್ಸ್ ಇರುತ್ತೆ. ಫ್ರಂಟ್ 2 ವೀಲು, ಬ್ಯಾಕ್ 2 ವೀಲು, ಫ್ರಂಟಲ್ಲಿ 2, ಬ್ಯಾಕಲ್ಲಿ 2, ಈ ಥರ 4 ಶಾಕ್ ಅಬ್ಸಾರ್ಬರ್ಸನ್ನು ಹಾಕಿರ್ತಾರೆ. 1 2 3 4 ನೋಡಿ, ಫ್ರಂಟು ಮತ್ತು ಬ್ಯಾಕ್ ಇವೆಲ್ಲ ಪ್ಯಾರಲಲ್ ಕಾಂಬಿನೇಷನ್ನೇ, ಒಂದು ಕೆಳಗಡೆ ಒಂದು ಹಾಕ್ಕೊಂಡು ಹೋಗಿರೋದಿಲ್ಲ. ಸೊ ಬೈ ಅರೇಂಜಿಂಗ್ ದ ಶಾಕ್ ಅಬ್ಸಾರ್ಬರ್ಸ್ ಇನ್ ಪ್ಯಾರಲಲ್ ವಿ ಕ್ಯಾನ್ ಆ್ಯಡ್ ಮೋರ್ ಲೋಡ್ ಇನ್ ಟು ದ ಸಿಸ್ಟಮ್. ಓಕೆ, ಈಗ ಕಾರು ಹೋಗ್ಬೇಕಾದ್ರೆ ಆಸಿಲೇಟ್ ಆಗ್ತಾ ಇರುತ್ತೆ, ಅದನ್ನು ತಡ್ಕೋಬೇಕು, ಸಸ್ಟೈನ್ ಮಾಡ್ಕೋಬೇಕು ಅಂತಂದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಜಾಸ್ತಿ ಇರಬೇಕು. ಸ್ಪ್ರಿಂಗ್ ಕಾನ್ಸ್ಟೆಂಟ್ ಜಾಸ್ತಿ ಇರಬೇಕು ಅಂತಂದರೆ ಅಲ್ಲಿ ನಾವು ಪ್ಯಾರಲಲ್ ಕಾಂಬಿನೇಷನ್ಗೆ ಹೋಗಬೇಕು. ಓಕೆ, ದಟ್ಸ್ ಆಲ್ ಅಬೌಟ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಕಾಂಬಿನೇಷನ್ ಆಫ್ ಸ್ಪ್ರಿಂಗ್ಸ್ ಎಟ್ಸೆಟ್ರಾ. ಜಸ್ಟ್ ನೌ ಐ ಸೆಡ್ ವೆನ್ ದ ವೆಹಿಕಲ್ ಈಸ್ ಮೂವಿಂಗ್ ದೇರ್ ವಿಲ್ ಬಿ ಆಸಿಲೇಷನ್ಸ್ ಅಂತ. ದಟ್ ಮೀನ್ಸ್ ಐ ಆಮ್ ಕಮಿಂಗ್ ಬ್ಯಾಕ್ ಒನ್ಸ್ ಅಗೇನ್ ಟು ಆಸಿಲೇಷನ್ಸ್. ಎಸ್, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್, ಡಿಫರೆಂಟ್ ಟೈಪ್ಸ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ದಟ್ ಐ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋದಿಂದ ನಾನು ಸ್ವಲ್ಪ ಡಿರೈವೇಷನ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಆ್ಯಸ್ ಯೂಶುವಲ್ ವಾಚ್ ಮೈ ವಿಡಿಯೋಸ್, ಶೇರ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಆಲ್ಸೋ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್.